ಹಲೋ ನಮಸ್ಕಾರ ಸ್ನೇಹಿತರೆ. ಏನಪ್ಪ ಇದು ತಾಂಡವ್ ಬರೀ ರೇಗ್ತಾ ಇದ್ದಾನೆ, ಸಿಡಿದೆದ್ಬಿಟ್ಟಿದ್ದಾನೆ. ಅಮ್ಮನ ಎದೆಗೆ ಅವನ ಮಾತುಗಳು ಏಟ್ ಕೊಟ್ಟು ಓದಿತಾ ಇದೆ ಅಂತಾನೆ ಹೇಳಬಹುದು. ಹಾಗಿದ್ರೆ ಆಗಿದ್ದೇನು ಆಗ್ತಿರುವುದೇನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಭಾಗ್ಯ ಮಕ್ಕಳು ಹಾಗೆ ಕುಸುಮ ಹಬ್ಬಕ್ಕೆ ಬಂದಿದ್ದಾರೆ. ಆದರೆ ಲಹರಿ ಹಬ್ಬಕ್ಕೇನೋ ಬಂದರು. ಈ ಕಡೆ ಬಾಸ್ ಹೆಂಡ್ತಿಗಂತೂ ತುಂಬಾ ಖುಷಿ ಆಯಿತು. ಅವ್ರು ಬರಲ್ಲ ಅಂದ ತಕ್ಷಣ ಬೇಜಾರು ಮಾಡಿಕೊಂಡು ತಾಂಡವ್ಗೆ ಕ್ಲಾಸ್ನೇ ತೊಗೊಂಡಿದ್ರು. ಆದರೆ ಒಮ್ಮೆಯವರು ಬರ್ತಿದ್ದಾಗೆ ಅವರ ಖುಷಿ ಜಾಸ್ತಿ ಆಗತ್ತೆ. ಆದರೆ ಇಲ್ಲಿ ತಾಂಡವ್ ಮಾತ್ರ ಎದೆ ಢಗ್ ಅಂತದ. ಬಿಕಾಸ್ ಇಲ್ಲಿ ಸುಂದ್ರಿ ಇದ್ದಾರೆ. ಸುಂದ್ರಿ ಏನಾದರೂ ನೋಡಿಬಿಟ್ರೆ ಏನು ಮಾಡೋದು ಅಂತ ತಕ್ಷಣ ಸುಂದ್ರಿನೇನೋ ಕಳಿಸ್ಬಿಡ್ತಾರೆ. ನಮ್ಮಮ್ಮ ಮತ್ತು ನನ್ನ ಹೆಂಡತಿ ಬರ್ತಿದ್ದಾರೆ. ಅವ್ರು ಇಬ್ಬರು ಕೂಡ ನಿನ್ನ ದೇವಸ್ಥಾನದಲ್ಲಿ ಮತ್ತು ನನ್ನ ಹೆಂಡತಿ ಪೊಲೀಸ್ ಸ್ಟೇಷನಲ್ಲಿ ನೋಡಿದಾಳೆ. ಮೊದಲು ಇಲ್ಲಿಂದ ಹೊರಟು ಹೋಗು, ಯಾರಿಗೂ ಕಾಣ್ದಾಗೆ ಅಂತ. ಸುಂದ್ರಿ ಕೂಡ ಹೋಗ್ತಾರೆ. ನಂತರ ಈ ಕಡೆ ಬರ್ತಿದ್ದಾಗೆ ಬಾಸ್ ಹೆಂಡತಿ ಮಾತಾಡಿಸ್ತಾರೆ. ಖುಷಿ ಆಗುತ್ತೆ, ಎಲ್ಲ ನಡೆಯುತ್ತೆ. ಬಟ್ ತಾಂಡವ್ ಹಾಡೋ ಮಾತು ತುಂಬಾ ನೋವಾಗುತ್ತೆ. ನೀವು ಯಾಕೆ ಬಂದರೆ? ಮಗ ಬೇಡ, ನಾನು ಬೇಕಾಗಿಲ್ಲ, ನಾನು ಆಫೀಸಿಗೆ ಬರ್ತಿರಲ್ಲ. ಏನು ಅನ್ಬೇಕು ನಿಮಗೆ? ಯಾರು ನಿಮ್ಮನ್ನು ಬರೋಕ್ಕೆ ಹೇಳಿದೋ? ಯಾಕೆ ಬಂದ್ರಿ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಏನಪ್ಪ, ನಾನೇನು ನಿಮ್ಮನೆಗೆ ಬಂದಿಲ್ಲ ಕಣಪ್ಪ. ನಮ್ಮನೆಗೆ ನಿಮ್ಮ ಬಾಸ್ ಮತ್ತು ಬಾಸ್ ಹೆಂಡತಿ ಬಂದು ಕರೆದಿದ್ರು. ಮೀನಾ ಮೇಡಮ್ ಕರೆದಿದ್ರೋಕ್ಕೆ ನಾನು ಬಂದಿರೋದು ಅವ್ರ ಮನೆಗೆ, ಅವ್ರ ಹಬ್ಬಕ್ಕೆ. ನಿನ್ನ ಮನೆಗೆ ಬಂದಿಲ್ವಲ್ಲ, ನಿನ್ನ ಮನೆಗೆ ಬಂದರೆ ಮಾತಾಡು, ಅವಾಗ ನೋಡ್ತೀನಿ ಅಂತ ಹೇಳಿ ಮೊಮ್ಮಕ್ಕಳನ್ನ ಮತ್ತು ಸೊಸೆನ ಕರ್ಕೊಂಡು ಅಲ್ಲಿಂದ ಹೋಗ್ತಾರೆ. ನಂತರ ಈ ಕಡೆ ತಾಂಡವ್ಗಂತೂ ಹೆವಿ ಸಿಟ್ಟು ಬರ್ತದೆ. ಆ ಕಡೆ ಮಕ್ಳುಗಳ್ನ ಸಹಿಸೋಕೆ ಆಗ್ತಿಲ್ಲ. ಈ ಕಡೆ ಗುಂಡಣ್ಣನ ಲಸ್ಸಿ ಮೇಲೆ ಲಸ್ಸಿ ಬೇಕು ಅಂತ ಕೇಳ್ತಾನೆ ಇದ್ದಾನೆ. ಈ ಕಡೆ ಸಾಕು, ಇದೆಲ್ಲ ಬೇಡ ಅಂದ್ರೆ ಪ್ಲೀಸ್ ಅಮ್ಮ, ಇನ್ನು ಒಂದೇ ಒಂದು ಅಂತ ಹೇಳಿ ಹೋಗಿ ತೊಗೊಂಡು ಬರ್ತಾನೆ. ಲಸ್ಸಿ ತೊಗೊಂಡು ಬರೋದಲ್ಲದೆ ಈ ಕಡೆ ತನ್ವಿ ಕೂಡ ನನಗೂ ಬೇಕು ಅಂತಾಳೆ, ಅವಳಿಗೂ ಕೂಡ ತೊಗೊಂಡು ಬರ್ತಾನೆ. ಈ ಕಡೆ ಪುಟ್ಟು ಮಗು ಗುಂಡಣ್ಣ ತಿಂಡಿ ಪೋತ ಏನು ದಬ ಅಂತ ಕುಡ್ಕೋತಾನೆ. ಬಾಯಿ ತುಂಬ ಹಾಗೆ ಮಾರ್ಕ್ ಆಗಿಬಿಡುತ್ತೆ. ತಕ್ಷಣ ನೀನು ಕುಡಿ ಅಕ್ಕ ಅಂತ ಹೇಳ್ತಿದ್ರೆ, ಈ ರೀತಿಯೆಲ್ಲ ಕುಡಿಬೇಡ, ಈ ರೀತಿಯೆಲ್ಲ ಕುಡಿದ್ರೆ ನಂಗೆ ಅಸಹ್ಯ ಆಗುತ್ತೆ, ನನಗೆ ಇನ್ಸಲ್ಟ್ ಆಗುತ್ತೆ, ಸುಮ್ಮನೆ ಈ ರೀತಿಯೆಲ್ಲ ಬಿಹೇವ್ ಮಾಡಬೇಡ, ಬಾಯ್ ನೋಡು, ಹೋಗಿ ಕ್ಲೀನ್ ಮಾಡ್ಕೊ ಅಂತ ಹೇಳ್ತಿದ್ರೆ ನೀನು ಕುಡಿ ಅಂತ ಹೇಳಿ ಹಿಂಸೆ ಮಾಡೋಕ್ಕೆ ಶುರು ಮಾಡಿಬಿಡ್ತಾನೆ. ಆ ಹಿಂಸೆಯಿಂದ ತಕ್ಷಣ ಈ ಕಡೆ ಚೆಲ್ಬಿಡ್ತಾಳೆ ತನ್ವಿ. ಬಟ್ಟೆ ಮೇಲೆಲ್ಲ ಚೆಲ್ಲೋಗುತ್ತೆ. ಈ ಗೋಳೆ ಆಗೋಯ್ತಲ್ಲ, ಎಲ್ಲಿಗೆ ಬಂದರೂ ನಿಮ್ಮಿಬ್ರು ಗೋಳನ್ನ ಸಹಿಸೋಕ್ಕಾಗಲ್ಲ ನನ್ನಿಂದ. ಏನು ಒಳ್ಳೆ ನಿಮ್ಮಿಂದ ನಾನು ಅನುಭವಿಸ್ಬೇಕು, ಏನಿದು ಅಂತ ಹೇಳ್ತಿದ್ದಾಳೆ ಭಾಗ್ಯ. ಅಮ್ಮ, ನನ್ನ ಕುರ್ತಾ ಎಲ್ಲ ಹಾಳಾಗೋಯ್ತು ಅಂದಾಗ ಏನು ಮಾಡೋದು, ನೀನೇ ತಾನೇ ಮಾಡ್ಕೊಂಡಿದ್ದು ಅಂದಾಗ ಅಕ್ಕನೇ ಮಾಡಿದ್ದು ಅಂತ ಹಾಗೆ ಇಬ್ಬರು ಕೂಡ ಕಿತ್ತಾಡ್ತಾರೆ. ನಾನು ತನ್ವಿ ಪುಟ್ಟ ಇಲ್ಲೇ ಕೂತ್ಕೊಂಡಿರು, ಇವನ್ನ ಹೋಗಿ ಕರ್ಕೊಂಡು ವಾಶ್ ಮಾಡ್ಕೊಂಡು ಬರ್ತೀನಿ ಅಂತ ಭಾಗ್ಯ ಗುಂಡನೇನೋ ಕರ್ಕೊಂಡು ಹೋಗ್ತಾಳೆ. ಆದರೆ ಅಲ್ಲಿ ಶ್ರೇಷ್ಠ ಸುಂದ್ರಿನ ಇಟ್ಕೊಂಡು ಮೊದಲು ಇಲ್ಲಿಂದ ಹೊರಡು, ನೀನು ಮಾಡೋದು ಒಂದಿಲ್ಲಲ್ಲ, ಯಾಕೆ ನಿನ್ನೆ ಯಾರು ಬರೋ ಕೇಳಿದ್ದು, ಯಾಕೆ ಬಂದೆ ಅಂದಾಗ ಹಬ್ಬ ಅಲ್ವಾ, ಎಲ್ಲ ತಿಂಡಿ ಸಿಗುತ್ತೆ ಅಂತ ಬಂದೆ ಅಂತ ಹೇಳ್ತಿದ್ದಾರೆ. ಸುಮ್ಮನೆ ಇಲ್ಲಿಂದ ಹೊಟ್ಟೋಗು ಅಂದರೆ ಸೊಸೆ ಮುದ್ದು ಊಟ ಮಾಡ್ಕೊಂಡು ಹೋಗ್ತೀನಿ ಸೊಸೆ ಮುದ್ದು ಅಂತ ಹೇಳ್ತಿದ್ದಾರೆ. ಯಾವ ಊಟನೂ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ, ಸುಮ್ಮನೆ ಹೋಗು, ನಿನ್ನಿಂದ ನಾವು ಅನುಭವಿಸೋ ಕಷ್ಟ ಅಷ್ಟಿಷ್ಟಲ್ಲ ಅಂತ ಹೇಳ್ತಿದ್ದಾರೆ. ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡ್ಕೋತಾರೆ. ನಿನ್ಗೆ ಏನೇ ಬೇಕಿದ್ರು ಮನೆಗೆ ಎಲ್ಲವನ್ನ ಕೂಡ ಆರ್ಡರ್ ಮಾಡ್ತೀನಿ, ಅಲ್ಲೇ ಎಲ್ಲ ತಿನ್ನುವಂತ, ಈ ಬೇಕಿದ್ರೆ ದುಡ್ಡು ಕೊಡ್ತೀನಿ, ಹೋಗೋ ದಾರಿಲಿ ತಿಂದ್ಕೊಂಡು ಹೋಗು ಅಂತ ಹೇಳ್ತಿದ್ರು ಕೂಡ ಇಲ್ಲಿ ಸುಂದ್ರಿ ತುಂಬಾ ರಿಕ್ವೆಸ್ಟ್ ಮಾಡ್ಕೋತಾರೆ. ಆದರೆ ಇಲ್ಲಿ ಶ್ರೇಷ್ಠ ಮಾತ್ರ ಯಾವುದೇ ಕಾರಣಕ್ಕೂ ನೀನು ಇಲ್ಲಿ ಕೂರ್ದು. ಭಾಗ ಮತ್ತು ಕುಸುಮ ನೋಡಿದ್ರೆ ಖಂಡಿತ ಸಿಕ್ಕಾಕೋಬೇಕಾಗತ್ತೆ, ನಿನ್ನ ಜೊತೆ ನಾನು ಕೂಡ ಸಿಕ್ಕಾಕೋತೇನೆ, ಮೊದಲು ಇಲ್ಲಿಂದ ಹೊರಡು ಅಂತಾರೆ. ಈ ಕಡೆ ಶ್ರೇಷ್ಠ ಏನೋ ಹೋಗ್ತಾಳೆ. ನೀನು ಹೇಳಿದೆ ಅಂತ ನಾನು ಹೋಗ್ಬಿಡ್ತೀನಿ, ಯಾವುದೇ ಕಾರಣಕ್ಕೂ ಹೋಗಲ್ಲ, ಒಂದು 4 ಬಸ್ ಒಡೆದೇ ಹೋಗೋದು ಅಂತ ಡಿಸೈಡ್ ಮಾಡ್ಕೋತಾರೆ. ಆ ಕಡೆ ಪೂಜಾ ಮತ್ತು ಸುನಂದ ಬರ್ತಿರ್ಬೇಕಿದ್ರೆ ಅವರ ತಂದೆ ಎದುರಾಗ್ತಾರೆ. ಈ ಕಡೆ ಇನ್ನೂ ಏನು ಅಂತ ಕೇಳ್ತಿದ್ರೆ, ಅಪ್ಪ ನೀವಿಲ್ಲೇ ಅಂದಾಗ ತನ್ವಿ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಹೇಳ್ತಿದ್ದಾರೆ. ಆದರೆ ತನ್ವಿ ಹಬ್ಬಕ್ಕೆ ಹೋಗಿದ್ದಾಳೆ ಆಫೀಸಲ್ಲಿ, ಎಲ್ಲರೂ ಕೂಡ ಹೋಗಿದ್ದಾರೆ ಅಂದಾಗ, ಹೌದಾ ನೀವು ಯಾವಾಗ ಬರೋದು, ಎಷ್ಟು ದಿನ ಅಂತ ಬೀಗ್ರ ಮನೇಲೇ ಇರಬೇಕು ಅಂದ್ಕೊಂಡಿದ್ರ ಅಂದಾಗ, ಅದು ಭಾಗ್ಯಾಗೆ ಮತ್ತು ಬೀಗ್ತಿ ಅಮ್ಮಂಗೆ ಸಹಾಯ ಆಗಲಿ ಅಂತ ತಾನೇ ಇರೋದು ಅಂದಾಗ, ಅವತ್ತೇನು ಪಾಪ ಅವ್ರಿಗೆ ಹುಷಾರಿರಲಿಲ್ಲ, ಆದರೆ ಇವತ್ತು ಅವ್ರಿಗೆ ಜೀವನ ಮಾಡೋದು ಕಷ್ಟ ಅಂಥದ್ರಲ್ಲಿ ನೀವು ಬಾರ ಅಂತ ಅನಿಸೋದಿಲ್ವ? ಇದು ಚೆನ್ನಾಗಿ ಕಾಣಿಸುತ್ತಾ ನಿಮಗೂ ಕೂಡ? ಮೊದಲು ಹೊರಟು ಬನ್ನಿ ಅಂತ ಹೇಳ್ತಿದ್ರೆ, ಇದ್ದಕ್ಕಿದ್ದಂಗೆ ಹೊರಟು ಬನ್ನಿ ಅಂದರೆ ಅವ್ರಿಗೆ ಹೇಳಿಬಿಟ್ಟು ಹೊರಟು ಬರ್ತೀವಿ, ಅದೇ ರೀತಿ ಹೊರಟು ಬರೋದು, ಹಾಗೆ ಹೇಳಿದೆ ಚೆನ್ನಾಗಿ ಕಾಣಿಸುತ್ತಾ ಅಂದಾಗ, ಸರಿ ಅವ್ರು ಬಂದ ತಕ್ಷಣ ನೀವು ಹೊರಟು ಬರಬೇಕು, ಯಾವುದೇ ಕಾರಣಕ್ಕೂ ಇರಬಾರ್ದು ಅಂತ ಹೇಳ್ತಾರೆ. ಸರಿ ಆಯಿತು, ನಾವು ಬರ್ತೀವಿ, ಅಂಗಡಿಗೆ ಹೋಗಿ ನೋಡ್ಕೊಳ್ಳಿ, ಯಾರೂ ಕೂಡ ಇಲ್ಲ ಅಂತ ಸುನಂದವ್ರವ್ರ ಯಜಮಾನ್ರನ್ನ ಅಂಗಡಿ ಕಳಿಸ್ತಾರೆ. ನಂತರ ಈ ಕಡೆ ತನ್ವಿ ಕೂತ್ಕೊಂಡಿರ್ತಾಳೆ. ಅಲ್ಲಿಗೆ ತಾಂಡವ್ ಬರ್ತಾನೆ. ಮಗಳನ್ನ ನೋಡುತ್ತಾ, ತನ್ವಿ ಪುಟ್ಟ ಅಂತದಾಗ ನೀವು ಬರಬೇಡಿ, ಯಾಕೆ ಬಂದಿದ್ದಾಳೆ ನೀವು ಮಾತಾಡ್ಸೋಕೆ ಅಂದಾಗ, ಏನು ತನ್ವಿ, ಅವತ್ತು ನನಗೆ ನಿನ್ನ ಮೇಲೆ ಇಷ್ಟ ಇಲ್ಲದೆ ಇದ್ದಿದ್ರೆ ನಾನು ಬಾರದೇ ಇರ್ತಿದ್ನಾ? ಬಂದೆ ಅಲ್ವಾ, ನನಗೆ ಗೊತ್ತಿದ್ದರೆ ಅವತ್ತೇ ಬರ್ತಿದ್ದೆ, ನನಗೆ ಗೊತ್ತಿರಲಿಲ್ಲ, ಅದಕ್ಕೋಸ್ಕರ ಅವತ್ತು ನೋಡೋಕೆ ಬಂದೆ ಅಲ್ವಾ ಅಂದಾಗ, ನೀವು ಮಾತಾಡಬೇಡಿ ಪಪ್ಪ
ಅಂತ ಹೇಳ್ತಿದ್ದಾಳೆ. ನೀವು ಅವತ್ತು ನನಗೆ ಎಷ್ಟೆಲ್ಲ ರೇಗಿದ್ರಿ ಅಂದಾಗ ನೀನು ಅವತ್ತು ಅಷ್ಟು ಕೋಪ ಬರೋ ಹಾಗೆ ಮಾಡಿದೆ ಅಲ್ವಾ, ಅವತ್ತೇನೋ ಆ ರೀತಿ ರೇಗ್ಬಿಟ್ಟೆ, ಸಾರಿ ಪುಟ ಅಂತ ಹೇಳ್ತಿದ್ರು. ಈ ಕಡೆ ಕಿರ್ಚಾಡ್ತಿದ್ದಾಳೆ ತನ್ವಿ. ಇಲ್ಲೆಲ್ಲ ಆಫೀಸ್ ಅವರಿದ್ದಾರೆ, ದಯವಿಟ್ಟು ಕಿರ್ಚಬೇಡ ತನ್ವಿ ಅಂದಾಗ ಇದೇ ರೀತಿ ಅವತ್ತು ಕೂಡ ನನಗೆ ಆಫೀಸಲ್ಲಿ ಹೊಡಿಯೋಗಿ ಬಂದಿದ್ದು, ನನಗೆ ಬೈದಿದ್ದು ಕೂಡ ನೀವು ಆಫೀಸಲ್ಲಿ ಅಂತ ಹೇಳ್ತಿದ್ದಾಳೆ. ಈ ಕಡೆ ತಾಂಡವ್ ಕನ್ವಿನ್ಸ್ ಮಾಡೋಕ್ಕೆ ನೋಡ್ತಿದ್ದೆ, ಯಾರದು ನನ್ನ ಮೊಮ್ಮಗಳ ಜೊತೆ ಮಾತಾಡ್ತಿರೋದು ಅಂತ ಹೇಳ್ತಿದ್ದಾಗೆ, ಅಮ್ಮ ನೀನು ಬರಬೇಡ, ನಾನು ನನ್ನ ಮಗಳ ಜೊತೆ ಮಾತಾಡ್ತಿದ್ದೀನಿ, ಸುಮ್ಮನೆ ವಿನಾಕಾರಣ ಮೂಗು ತೂರಿಸ್ಕೊಂಡು ಬರಬೇಡ ಅಮ್ಮ ಅಂತ ಹೇಳ್ತಿದ್ರೆ, ಏನಪ್ಪ ಮಾತಾಡೋಕೆ ಹೋಗ್ತಿದ್ಯಲ್ಲ ಅದಕ್ಕೆ ನಿನ್ನ ಮಗಳು ಒಪ್ಕೊಂಡಿದ್ದಾಳ, ನಿನ್ನ ಮಗಳಿಗೆ ನಿನ್ನ ಜೊತೆ ಮಾತಾಡೋಕೆ ಇಷ್ಟ ಇದೆಯಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ನೋಡು ತಾಂಡವ್, ಮಕ್ಕಳು ಕನ್ನಡಿ ಥರ ಮಣ್ಣಿಂದ ಕಟ್ಟಿರ್ತೇವೆ, ಅದನ್ನು ಹುಷಾರಾಗಿ ನೋಡ್ಕೋಬೇಕು, ಅದನ್ನು ನಾವು ಎಷ್ಟು ಹುಷಾರಾಗಿ ಕಟ್ತೀವೋ ಅಷ್ಟು ಹುಷಾರಾಗಿ ನೋಡ್ಕೋಬೇಕು. ಅದನ್ನು ಬಿಟ್ಟು ಕೆಳಗಡೆ ಬೀಳ್ಸಿದ್ರೆ ಒಡೆದೋಗುತ್ತೆ ಮಗನೆ. ಜೊತೆಗೆ ಅವುಗಳು ಕನ್ನಡಿ ಥರ ನಾವು ಹೇಗಿರ್ತೀವೋ ಅದೇ ರೀತಿ ಅವುಗಳು ಇರುತ್ತೆ, ಅದನ್ನು ತುಂಬ ಸೂಕ್ಷ್ಮವಾಗಿ ನೋಡ್ಕೋಬೇಕು. ನೀನು ತಪ್ಪು ಮಾಡಿಬಿಟ್ಟ, ಆ ತನ್ವಿ ಪುಟ್ಟ ನೀನು ನನಗೆ ಎಷ್ಟು ಯಾವಾಗಲೂ ಅಪ್ಪ ಅಪ್ಪ ಅಂತ ಹೇಳ್ತು, ಆದರೆ ಅವಳ ಮನಸ್ಸಿಗೆ ನೋವು ಮಾಡಿಬಿಟ್ಟೆ, ನೀನು ತಪ್ಪು ಮಾಡಿಬಿಟ್ಟೆ ಅಂತ ಹೇಳ್ತಿದ್ರೆ ಹೌದು, ಯಾವಾಗಲೂ ಕೂಡ ನಾನೇ ತಪ್ಪು ಮಾಡೋದಲ್ವ, ಇನ್ನು ಯಾರೂ ಕೂಡ ತಪ್ಪು ಮಾಡೋದೇ ಇಲ್ಲ, ನಾನು ಒಬ್ಬನೇ ತಪ್ಪಿತಸ್ತ ಅಂತ ಹೇಳ್ತಿದ್ರೆ, ಹಾಗಿದ್ರೆ ನಿನ್ಬಿಟ್ಟು ಇನ್ಯಾರು ತಪ್ಪು ಮಾಡಿದ್ದಾರೆ ತಾಂಡವ್ ಅಂತ ಹೇಳ್ತಿದ್ರೆ, ಹೌದೌದು ನೀನು ಸೊಸೆ ತಪ್ಪು ಮಾಡಿಲ್ವಾ, ನಿನ್ನ ಸೊಸೆಯಿಂದಾನೇ ಇಷ್ಟೆಲ್ಲ ಆಗ್ತಿರೋದು ಅಂದಾಗ ಏನು ಮಾತಾಡ್ತಿದ್ಯಾ ನೀನು, ಪಾಪ ಅಂಥ ಸೊಸೆ ಪಡೆಯೋದಕ್ಕೆ ಹೆಂಡತಿಯಾಗಿ ನೀನು ಪಡೆಯೋದಕ್ಕೆ ಪುಣ್ಯ ಮಾಡಿರಬೇಕು ಅಂದಾಗ, ಹೌದೌದು ಯಾವಾಗಲೂ ಇದು ಅಂತ ಹೇಳೋಕೆ ಬಂದ್ಬಿಡು, ಪುಣ್ಯ ಮಾಡಿರಬೇಕು. ಓ ಶಟ್, ಎಲ್ಲಿಂದ ಕರ್ಮ ಮಾಡಿದ್ನೋ, ಅವಳಿಂದನೇ ಇಷ್ಟೆಲ್ಲ ಆಗಿದ್ದೋ, ಅವಳು ನನ್ನ ಲೈಫಲ್ಲಿ ಬಂದಿದ್ರಿಂದನೇ ಇಷ್ಟೆಲ್ಲ ಆಗಿದ್ದೋ, ಅವಳು ಬಾರ್ದೇ ಇದ್ದಿದ್ರೆ ನನಗೇನೂ ಕೂಡ ಆಗ್ತಿರ್ಲಿಲ್ಲ, ಅವಳಿಂದಾಗಿ ನನ್ನ ಮನೆ ಕಳ್ಕೊಂಡೆ, ಅಪ್ಪ ಅಮ್ಮ ಮಕ್ಕಳು ಎಲ್ಲರೂ ಕಳ್ಕೊಂಡೆ, ನನ್ನ ಮನೆಯಿಂದ ಹೊರಗಡೆ ಇದ್ದೀನಿ, ಇದು ಎಲ್ಲದಕ್ಕೂ ಕಾರಣ ಅವಳೇನೆ, ಅವಳು ಹೊರತಾಗಿ ಬೇರೆ ಏನೂ ಅಲ್ಲ. ನೀನು ಮದುವೆ ಆಗಿದೆ ಕಣೋ ಅಂತ ಹೇಳಿದ್ರೆ, ನಾನು ಮದುವೆ ಆಗಿದ್ದಲ್ಲ, ನೀನು ನನ್ನ ಹೇಳ್ಕೊಂಡು ಹೋಗಿ ಫೋರ್ಸ್ಫುಲಿ ಮದುವೆ ಮಾಡಿದ್ದು, ಅವಳು ನಾನು ಇಷ್ಟಪಟ್ಟು ಹುಡುಗಿ ಅಲ್ಲ, ಅವಳನ್ನ ಮದುವೆ ಆಗಿ ಇಷ್ಟಪಡೋದಕ್ಕೆ ಏನಿದೆ, ಹೇಗಿದ್ದಾಳೆ ಅವಳು, ನೋಡೋದಕ್ಕೆ ಸ್ಟೈಲಾಗಿದ್ದಾಳ, ಚೆನ್ನಾಗಿದ್ದಾಳ, ಅಥವಾ ಏನು ಡಿಗ್ರಿ ಮೇಲೆ ಡಿಗ್ರಿ ಮಾಡಿಕೊಂಡು MBBS ಮಾಡ್ಕೊಂಡಿದ್ದಾಳ, ಯಾವುದಾದ್ರೂ ಕಂಪ್ನಿ MD ಆಗಿದ್ದಾಳ, ಅಥವಾ ಶ್ರೀಮಂತರ ಮನೆ ಸೊಸೆ ಮಗಳಾಗಿದ್ದಾಳ, ಒಂದು 3rd ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋ 9ನೇ ಕ್ಲಾಸ್ ಪಾಸ್ ಆಗಿರೋವಳು ಅಂಥವಳನ್ನ ನನಗೆ ಬಂದು ಕಟ್ಟಿದ್ಯಾ ನೀನು ಅಂತ ತಾಂಡವ್ ಹೇಳ್ತಿದ್ದಾನೆ. ತುಂಬ ಅತಿಯಾಗಿ ಮಾತಾಡ್ತಿದ್ಯಾ ತಾಂಡವ್, ನಿನ್ನ ಜೀವನ ಚೆನ್ನಾಗಿರಬೇಕು ಅಂತಾನೆ ಹುಡುಕಿ ಭಾಗ್ಯನ ಹುಡುಕಿ ಬಂದು ನಿನಗೆ ಮದುವೆ ಮಾಡಿಸಿದ್ದು ಅಂದಾಗ, ಓ ಶಟ್ ಅಂತ ಹೇಳ್ತಿದ್ದಾನೆ. ನೋಡು ಇದೇ ರೀತಿ ಆದರೆ ಮಕ್ಕಳನ್ನು ಕೂಡ ಕಳ್ಕೊಂಬಿಡ್ತೀಯ ಅಂತ ಹೇಳ್ತಿದ್ರೆ, ನನ್ನ ಮಕ್ಕಳನ್ನ ಹೇಗೆ ಪಡ್ಕೋಬೇಕು ಅಂತ ನನಗೆ ಗೊತ್ತಿದೆ, ನೀನು ನಿನ್ನ ಸೊಸೆ ಪರ ನಿಂತ್ಕೊಂಡು ಅವಳ ಜೊತೆನೇ ಇದ್ಕೊ ಹೋಗು ಅಂತ ಹೇಳಿ ಹೊರಟು ಬಂದೇ ಬಿಡ್ತಾನೆ. ಈ ಕಡೆ ಮಗನ ಬಟ್ಟೆನ ವಾಶ್ ಮಾಡಿಕೊಂಡು ಭಾಗ್ಯ ಬರಬೇಕಿದ್ರೆ ಹೀಗೆ ಸುಂದ್ರಿ ಕೂಡ ಎದುರುಗಿದ್ದಾರೆ, ಇಬ್ಬರು ಕೂಡ ಹಾಗೆ ಡ್ಯಾಶ್ ಹೊಡೆದೇ ಬಿಡ್ತಾರೆ. ಡ್ಯಾಶ್ ಹೊಡಿಯೋಕ್ಕೂ ಮುನ್ನ ಆಲ್ರೆಡಿ ಸುಂದ್ರಿ ಚಿನ್ನದುಗ್ರನ ಕದ್ದೇ ಬಿಟ್ಟಿದ್ದಾರೆ. ಈ ಕಡೆ ಹೋಗಬೇಕಿದ್ರೆ ಭಾಗ್ಯ ಮತ್ತು ಸುಂದ್ರಿ ಡ್ಯಾಶ್ ಹೊಡೆದು ಮುಖಾಮುಖಿ ಆಗ್ತಾರೆ. ತಕ್ಷಣ ಭಾಗ್ಯ ಐಡೆಂಟಿಫೈ ಮಾಡೇ ಬಿಡ್ತಾಳೆ, ನೀನು ಅವತ್ತು ಪೊಲೀಸ್ ಸ್ಟೇಷನಲ್ಲಿ ನಮ್ಮ ಮನೆ ಬೆಳ್ಳಿ ಮತ್ತು ನನ್ನ ಅತ್ತೆ ಸೀರೆ ಕತ್ಕೊಂಡು ಹೋದವಳಲ್ವ ಅಂತ ಕೇಳ್ತಿದ್ರೆ, ಈ ಕಡೆ ಸುಂದ್ರಿ ಶಾಕ್ ಆಗ್ತಾಳೆ. ತಕ್ಷಣ ಎದ್ನೋ ಬಿದ್ದು ಅಂತ ಓಡ್ತಿದ್ರೆ, ಈ ಕಡೆ ಭಾಗ್ಯ ಕೂಡ ಚೀಸ್ ಮಾಡ್ಕೊಂಡು ಹೋಗ್ತಿದ್ದಾಳೆ ನಿಂತ್ಕೊ ಅಂತ. ಈ ಕಡೆ ಗುಂಡಣ್ಣ ಕೂಡ ಹೋಗ್ತಿದ್ದಾನೆ. ಫೈನಲಿ ಅವ್ರು ಇಬ್ಬರು ಕೂಡ ಸುಂದ್ರಿನ ಹಿಡಿಯೋದ್ರಲ್ಲಿ ಸೋಲ್ತಾರೆ. ಸುಂದ್ರಿ ಎಸ್ಕೇಪ್ ಆಗ್ತಾಳೆ. ಯಾರಮ್ಮ ಅದು ಅಂತ ಕೇಳಿದಾಗ, ನಮ್ಮ ಮನೇಲಿ ಕತ್ಕೊಂಡು ಹೋಗಿದ್ರಲ್ವ ಅವರು ಅಂದಾಗ, ನಾನು ಹುಡುಕ್ತೀನಿ ಅಂದಾಗ, ನೀನೇನು ಹುಡ್ಕೋದು, ನನ್ನ ಜೊತೆ ಬಾ, ಮೊದಲು ವೇಣಾ ಮೇಡಮ್ಗೆ ಹೇಳಬೇಕು ಈ ರೀತಿ ಕಳ್ಳಿ ಬಂದಿದ್ದಾಳೆ ಅಂತ ಮಗಳನ್ನ ಕರ್ಕೊಂಡು ಹೋಗ್ತಾರೆ. ನಂತರ ಈ ಕಡೆ ಶ್ರೇಷ್ಠ ಅಂತೂ ಫುಲ್ ಟೆನ್ಷನಲ್ಲಿದ್ದಾಳೆ. ಏನಾದರೂ ಸುಂದ್ರಿ ನೋಡ್ಬಿಟ್ರೆ ಏನು ಮಾಡೋದು, ನೆಮ್ಮದಿಯಾಗಿರೋಣ ಅಂತ ಅಂದ್ಕೊಂಡ್ರೆ ಪ್ರೈವೇಟಾಗಿ ಇಲ್ಲೂ ಬಂದು ಒಕ್ಕರಿಸ್ಕೊಂಡ್ಬಿಟ್ರು ಅಂತ. ಅಷ್ಟರಲ್ಲಿ ಕಾವ್ಯ ಹೋಗ್ತಿರ್ತಾಳೆ. ಕಾವ್ಯನ ಕರೆದು ಮಾತಾಡಿಸ್ತಾಳೆ. ಏನು ಕಾವ್ಯ, ನನ್ನ ಮೇಲೆ ಕೋಪ ಇದೆಯಾ, ವಿಚಾರ ಇದೆಯಾ, ಸಾರಿ ನನ್ನ ವಿಷಯಕ್ಕೆ ಬಂದರೆ ಪರ್ಸ್ನಲಿ ನಾನು ಹೀಗೆ ಅಂತ ಗೊತ್ತಿದೆ ಅಲ್ವಾ ಅಂತ ಕೇಳ್ತಿದ್ರೆ, ನೀನೇನು ನನ್ನ ಜೊತೆ ಮಾತಾಡಬೇಕಾಗಿಲ್ಲ, ನಿನ್ನ ಫ್ರೆಂಡ್ಶಿಪ್ ನನಗೆ ಬೇಕು ಕೂಡ ಆಗಿಲ್ಲ, ನೀನು ಯಾವಾಗ ಚೀಪಾಗಿ ಹಿಡಿದು ಅಪ್ಪನ ಆರೋಗ್ಯ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಿದ್ಯೋ ಆಗಲೇ ನನಗೆ ನಿನ್ನ ಫ್ರೆಂಡ್ಶಿಪ್ ಬೇಡ ಅಂತ ಡಿಸೈಡ್ ಮಾಡಾಯಿತು. ಆದರೆ ಒಂದಂತೂ ತಿಳ್ಕೊ, ಯಾವತ್ತಿದ್ರೂ ಸತ್ಯನ ನೀನು ಮುಚ್ಚಿಡೋಕ್ಕಾಗಲ್ಲ. ನಾನಂತೂ ಸತ್ಯ ಹೇಳಲ್ಲ. ಯಾಕೆ ಗೊತ್ತಾ, ನಿನಗೆ ನಿಮ್ಮ ಅಪ್ಪನ ಆರೋಗ್ಯದ ಬಗ್ಗೆ ಟೆನ್ಷನ್ ಇಲ್ಲದೆ ಇರಬಹುದು, ಕಾಳಜಿ ಇಲ್ಲದೆ ಇರಬಹುದು, ಆದರೆ ನನಗಿದೆ, ನಿನ್ನಿಂದಾಗಿ ಅವರು ಅನುಭವಿಸಿರೋದೇ ಸಾಕು, ಮತ್ತಷ್ಟು ಅನುಭವಿಸೋದು ಬೇಡ. ಆದರೆ ನೀನು ಏನೇ ಮಾಡಿದ್ರೂ ಕೂಡ ಸತ್ಯನ ಮುಚ್ಚಿಡೋಕ್ಕಾಗಲ್ಲ. ಲೈಫ್ ಲಾಂಗ್ ಖಂಡಿತ ಅದು ಆಚೆ ಬರುತ್ತೆ. ಅವತ್ತು ನೋಡ್ತಾ ಇರೋ ನಿನ್ನ ಜೊತೆ ಯಾರೂ ಕೂಡ ಇರಲ್ಲ, ಒಬ್ಬಂಟಿ ಆಗಿರ್ತೀಯ. ಯಾವುದಕ್ಕೋಸ್ಕರ ಇಷ್ಟೆಲ್ಲ ಮಾಡ್ತಿದ್ಯೋ ಅದು ಕೂಡ ನಿನ್ನ ಕೈಗೆ ಸಿಗಲ್ಲ ಅಂತ ಹೇಳಿ ಚಾಲೆಂಜ್ ಮಾಡಿ ಹೋಗ್ತಾಳೆ ಕಾವ್ಯ. ನಂತರ ಈ ಕಡೆ ಒಂದು ಚಾಲೆಂಜ್ ಇದೆ, ಗೇಮ್ ಇದೆ, ಅದರಲ್ಲಿ ಗಂಡ ಹೆಂಡತಿ ಪಾರ್ಟಿಸಿಪೇಟ್ ಮಾಡಬೇಕಾಗಿದೆ. ಈ ಕಡೆ ಏನು ಮಾಡೋದು ಅಂತ ಭಾಗ್ಯ ಹೇಳ್ತಿದ್ರೆ, ಏನಿದು ಹೋಗಿ ಪಾರ್ಟಿಸಿಪೇಟ್ ಮಾಡು ಅಂತ ಕುಸುಮ ಹೇಳ್ತಿದ್ದಾರೆ. ಈ ಕಡೆ ಅವನಿಂದ ಅಂತೂ ಏನೂ ಮಾಡೋಕ್ಕಾಗಲ್ಲ ಅಂತಾರೆ. ಏನಮ್ಮ ಹೇಳ್ತಿದ್ಯಾ, ನನ್ನ ಕೈಲಿ ಆಡೋಕ್ಕಾಗಲ್ಲ ಅಂತಿದ್ಯಾ, ನಾನು ಆಡ್ಗಿದ್ರೆ ಏನು ಮಾಡ್ತೀಯ ಅಂದಾಗ, ಹೌದಾ ಭಾಗ್ಯ ಗೆಲ್ತಾಳೆ ಅಂತ ಹೇಳ್ತಿದ್ದಾರೆ ಕುಸುಮ. ಹೌದಾ ನಿನ್ನ ಸೊಸೆ ಗೆಲ್ತಾಳ, ನೋಡೇ ಬಿಡೋಣ ನಾನು ಅವಳ ಅಂತ ಹೇಳಿದಾಗ, ಗೆದ್ರೆ ಏನು ಮಾಡ್ತೀಯ ಅಂದಾಗ, ಗೆದ್ರೆ ನೀನು
ಆರಿಸಿರೋ ಸೊಸೆನೇ ಸರ್ವಶ್ರೇಷ್ಠ ಅಂತ ಒಪ್ಕೋತೀನಿ. ನೀನು ಹೇಳಿದಾಗೆ ಕೇಳ್ತೀನಿ ಅಂತ ಹೇಳ್ತಿದ್ದಾರೆ.